ನಮ್ಮ ನಾಯಕರು ಅವ್ರ ಶ್ರಮ ಅವ್ರ ಹೋರಾಟ ಅದಕ್ಕೆ ಪ್ರತಿಫಲ ಕೊಡ್ಬೇಕಂತ ಹೇಳಿ ಇವತ್ತು ನಾನು ಸಮರ್ಥಿಸ್ಕೋತೀನಿ. ಅದ್ರಲ್ಲಿ ಏನಿದೆ ಇದೇ ಅಲ್ವೇನ್ಲ ಇಕ್ಬಾಲ್ ಅಂದ್ರಿ DKಶಿಯ ಪರಮ ಶಿಷ್ಯ. ಇದೇ ಶಿಷ್ಯಂಗೆ DK ಕಾರಣ ಕೇಳಿ ನೋಟಿಸ್. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಸದ್ಯಕ್ಕೆ ನಾನು ಮಾಧ್ಯಮದಲ್ಲಿ ಸ್ವಲ್ಪ ಕಮ್ಮಿ ಮಾತಾಡಪ್ಪ ಅಂತ ಹೇಳವ್ರೆ. ನಾನ್ ಸ್ವಲ್ಪ ಬಾಯಿಗೆ ಸ್ವಲ್ಪ ಪ್ಲಾಸ್ಟರ್ ಹಾಕೊಂಡು ನಾನು ಸ್ವಲ್ಪ ನನ್ನ ಕ್ಷೇತ್ರದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತೀನಿ. ನೋಟಿಸಿಗೆ ಏನ್ ಕಾರಣ ಕೊಟ್ಟಿದ್ಲ ಇದು? ಏನ್ ಕೊಡ್ತ ಕಣಕನ ಆಗ್ಲೂ ಹಿಂಗೆಯ DK CM ಆಗ್ಬೇಕು ಅಂತ ಬಬ್ಬೆ ಹೊಡ್ಕೊಂಡಿದ್ಕೆ DK ಅದನ್ನೆಲ್ಲ ಪಬ್ಲಿಕ್ ಅಲ್ಲಿ ಡಿಸ್ಕಸ್ ಮಾಡಿ ಪಾರ್ಟಿ ಹೊಡಿಯೋ ಕೆಲಸ ಮಾಡಬೇಡ ಅಂತವ ನೋಟಿಸ್ ಕೊಟ್ಟಿತ್ತು. ಈಗ ನೋಡಿದ್ರೆ ಇಕ್ಬಾಲ್ ಅದೇ ಕೆಲಸ ಮಾಡ್ತೈತಿ. ನೋಡಿ, ಸಂದರ್ಭ ಬಂತು, ನಾನು ಹೇಳಿದ್ದೀನಿ, ಇವತ್ತು ಅದಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳ್ತಾ ಇದ್ದೇನಲ್ಲ. ನಮ್ಮ ನಾಯಕರು ಅವ್ರ ಶ್ರಮ ಅವ್ರ ಹೋರಾಟ ಅದಕ್ಕೆ ಪ್ರತಿಫಲ ಕೊಡ್ಬೇಕಂತ ಹೇಳಿ ಇವತ್ತು ನಾನು ಸಮರ್ಥಿಸ್ಕೋತೀನಿ. ಅದ್ರಲ್ಲಿ ಏನಿದೆ, ಎರಡು ಮಾತೇನಿದೆ. ಪ್ರತಿಫಲ ಅಂದ್ರೆ ಏನು ಸರ್? ಒಳ್ಳೆ ಸಲ ಐತಲ್ಲ, ಅದಕ್ಕೊಂದು ಆದಂತ ಸ್ಥಾನ ಮಾನ ಗೌರವನ್ನ ಕೊಡಿ ಅಂತ ಕೇಳಕ್ಕೆ ಅದಕ್ಕೆ ನನ್ಗೆ ಹಕ್ಕಿಲ್ವಾ? ನನ್ನ ಜಿಲ್ಲೆಯಲ್ಲಿ ಹುಟ್ಟಿಲ್ವಾ? ನಮ್ ಜೊತೆ ಅವ್ರು ಹುಟ್ಟಿಲ್ವಾ? ಅವ್ರ ಹೋರಾಟಕ್ಕೆ ಬೆಲೆ ಇಲ್ವಾ? ಒಟ್ಟಿನಲ್ಲಿ ಪಾರ್ಟಿಯಿಂದ ಇದನ್ನ ಕಿತ್ತು ಆಚೆಗೆ ಎಸೆದ್ರು ಪರವಾಗಿಲ್ಲ. DK CM ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೈತೆ ಕಣ್ಲೆ. ಇದನ್ನೇ ಅಲ್ವೇನ್ಲ ಗುರು ಭಕ್ತಿ ಅನ್ನೋದು. ಅಂದಂಗೆ ಈಗ DKನ CM ಮಾಡ್ತಾರ ಹೆಂಗ್ಲೆ? ಅಯ್ಯ, ಅದ್ರ ಕತೆ ಯಾಕೆ ಕೇಳ್ತಿಲ್ಲ ಅಣ್ಣ? ಆ ಕಡೆ DK CM ಆಗಕ್ಕೆ ಅಂತ ಪ್ರಾರ್ಥನೆ ಮಾಡ್ಕೊಂಡು ಓಡಾಡ್ತೈತಿ. ಅದನ್ನ ತಪ್ಸಕ್ಕೆ ಸಿದ್ದಣ್ಣನ ಕಡೆ ಚೆಕ್ಮೇಟ್ ಮಾಡಕ್ತಲ್ಲೇವಿ. ಅದೇನೋ ರಾಜಣ್ಣನ ಸೆಪ್ಟೆಂಬರ್ ಕ್ರಾಂತಿ ಈಗ ನವೆಂಬರ್ ಶಿಫ್ಟ್ ಆಗೈತಂತೆ. ಕ್ರಾಂತಿ ಅದನ್ನ ಮೊದಲೇ ಹೇಳ್ಬಿಟ್ರೆ ಅದಕ್ಕೆ ಆಸಕ್ತಿ ಇಲ್ಲ, ಅದಕ್ಕೆ ಆಸಕ್ತಿ ಇರೋದಿಲ್ಲ. ಅದಕ್ಕೋಸ್ಕರ ಆಸಕ್ತಿ ಇರ್ಲಿ. ಯಾವತ್ತು ನಾನು ಹೇಳಿದ್ದನ್ನ ಮಾಧ್ಯಮದಲ್ಲಿ ತಪ್ಪು ಹೇಳಿದ್ದಾರೆ, ನಾನು ಆತರ ಹೇಳಿಲ್ಲ ಅಂತ ಇದುವರೆಗೆ ಯಾವ್ದಾನ ಒಂದ್ ಇನ್ಸ್ಟೆನ್ಸ್ ಇದೆಯಾ? ಹಾಗೇಳಿ ಅದೆಂತ ಕ್ರಾಂತಿ ಇಲ್ಲೇ ನವೆಂಬರ್ಗೆ ನಡೆಯುವಂಥದ್ದು? DKನ ಅಧ್ಯಕ್ಷನ ಕುರ್ಚಿಯಿಂದ ಇಳಿಸ್ತಾವಂತೆ. ಈಗಿರೋ DCM ಜೊತೆಗೆ ಇನ್ನ 2 ಸೀಟು DCM ಮಾಡ್ತಾವಂತೆ ಕಣೆ. ಜಿಲ್ಲೆಗೆ ಒಬ್ಬೊಬ್ಬನ DCM ಮಾಡೇ ಕೇಳ ಯಾರು ಬೇಡ ಅಂದರು. ಜಿಲ್ಲೆಗೆ ಒಬ್ಬ ಅಧ್ಯಕ್ಷ ಇರ್ತಾನಲ್ಲ, ಹಂಗೆ ಜಿಲ್ಲೆಗೆ ಒಬ್ಬ DCM ಚೆನ್ನಾಗಿರ್ತದಲ್ವೇನ್ಲೆ? ಅಯ್ಯೋ, ಸುಮ್ಮಿದ್ದೆ ಅಂತಲೇ DCM ಸೀಟಿಗೆ ಬೆಲೆನೇ ಇಲ್ಲ ಕಣೆ. ಅದೊಂದು ಡಮ್ಮಿ ಕುರ್ಚಿ, ಸುಮ್ನೆ ನೋಡ್ಬೇಕು, ಕೂರಕ್ಕಾಗೋದಿಲ್ಲ. ಅಂತ ವೇಸ್ಟ್ ಮಾಡಿದ್ರು ವೇಸ್ಟೇಯ. ಅಂತ ವೇಸ್ಟ್ ಕುರ್ಚಿಗೆ ಯಾಕೆ ಕಿತ್ತಾಡ್ತಾವಂತ ಇವು? ಸುಮ್ಕಿದ್ರೆ ಮಜಾ ಇರೋದಿಲ್ಲ. ಏನಾದ್ರು ಒಂದ್ ಕಿತಾಪತಿ ಮಾಡ್ತಿರ್ಬೇಕು ಅಂತವ ಕಿತ್ತಾಡ್ತಾವೆ ಕಣೆ. ಹಂಗಾರೆ DK CM ಆಗೋದು ಕನಸಿನ ಮಾತೇನ್ಲ? ಅಯ್ಯಯ್ಯೋ, ಸದ್ಯಕ್ಕೆ ಕನಸು ಕಾಣ್ಬೋದು ಕಣೆ. ಆದ್ರೆ ಅದನ್ನ ನಿಜ ಮಾಡ್ಕೊಳಕ್ಕೆ DK ಇನ್ನ ಬೇಜಾನ ಪ್ರಾರ್ಥನೆ ಮಾಡ್ಬೇಕಾಯ್ತದೆ ಅಷ್ಟೇ. ನೋಡ್ರಿ, ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ. ಸೂಪರ್ ಮಾಮ. ಮಾಡ್ತದೆ ಬುಡ್ಲೆ, ಅದಕ್ಕೂ ಪ್ರಾರ್ಥನೆ ಮಾಡ್ಕೊಂಡು ಓಡಾಡೋದೇ ಇಷ್ಟ. ಅದ್ರ ಪ್ರಾರ್ಥನೆಗೆ ಭಗವಂತ ಯಾವತ್ತು ಕಣ್ಬಿಡ್ತಾನೋ ನಾವು ನೋಡೋಣ ನಡ್ಲೆ. ಶಿವನಿ ಶಂಭುಲಿಂಗ. ಕಣ್ಣು